ಬನ್ನಿ. ಇಲ್ಲಿ ನೋಡಿ, ಪುರೋಹಿತರು ಹೇಳಿದ್ರಲ್ವಾ? ಹೌದು, ಹೇಳಿದ್ರು. ಆದ್ರೆ ಪೂರ್ತಿ ಮಾಡದೆ ಹೋದ್ರೆ ಮನೆಗೆ ಅನಿಷ್ಟ ಅಂತ ಹೇಳ್ತಾರೆ. ಅದನ್ನ ಮರಿಬೇಡ. ಪರಿಸ್ಥಿತಿ ಬಂದ್ರೆ ಸಹಾಯ ಮಾಡೋದಕ್ಕೆ ಅಂತ ನೀವಿದ್ದೀರಲ್ಲ. ಏಯ್, ಅಷ್ಟೆಲ್ಲ ಸೀನ್ ಇಲ್ಲಮ್ಮ. ನಾನೇನು ಸಹಾಯ ಮಾಡಲ್ಲ. ಏನಂದ್ರೆ? ಬನ್ನಿ, ಪುರೋಹಿತರು ಹೇಳಿದ್ರಲ್ಲ. ಕಾಲ್ಗೇನಾಯ್ತಮ್ಮ? ಏನಾಯ್ತು ಅಂದ್ರೆ ಏನ್ ಹೇಳಿ ದಶರಥ? ಅದು ನಿನ್ ಚಿಕ್ಕ ಸೊಸೆಗೆ ಮನೆ ಮೇಲಿರೋ ಜವಾಬ್ದಾರಿ ಬಗ್ಗೆ ಅವಳು ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪಲ್ಲ ಅನ್ನೋದಕ್ಕೆ ಇದು ಸಾಕ್ಷಿ. ನಿನಗೆ ಮೊಮ್ಮಕ್ಕಳನ್ನ ಕೊಡ್ತೀನಿ ಅಂತ ಹೇಳಿದಳಲ್ವಾ? ಆ ಮಾತನ್ನ ನಡೆಸ್ಕೊಡೋದಿಕ್ಕೆ ವೈದೇಹಿ ಎಷ್ಟು ದೊಡ್ಡ ಪೂಜೆ ಮಾಡಿದ್ಲು ಗೊತ್ತಾ? ಮತ್ತೆ ಇವಳನ್ನ ಒಟ್ಟಕ್ಕೇರ್ಸಕ್ ಶುರು ಮಾಡಿದ್ದಾರೆ. ಕಾಲಲ್ಲಿ ರಕ್ತ ಬರ್ತಿದ್ರು ಕೂಡ ಅವಳು ನಿಲ್ಲಿಸ್ದೆ 108 ಸಲ ಕೊಡದಲ್ಲಿ ನೀರ್ ತಂದು ದೇವ್ರ ಅಭಿಷೇಕ ಮಾಡೋದಕ್ಕೆ ಎಷ್ಟು ಕಷ್ಟಪಡ್ಲು ಗೊತ್ತಾ? ನೋಡಿ ಬಾವ, ರಕ್ತ. ಹೇಳಕ್ಕಾಗಲ್ಲ ಕಣೋ. ನೀ ಕಣ್ಣಾರೆ ನೋಡಿದ್ರೆ ನಿನಗೆ ಅರ್ಥ ಆಗ್ತಿತ್ತು ದಶರಥ. ಕುಟುಂಬದ ಬಗ್ಗೆ ಮಗ ಯೋಚನೆ ಮಾಡಿದ್ರೆ ಸಂತೋಷ, ಅದೇ ಸೊಸೆ ಯೋಚನೆ ಮಾಡಿದ್ರೆ ಅದೃಷ್ಟ. ನನಗ ಅದೃಷ್ಟ ಕೊಡುವಂತ ಸೊಸೆ ಸಿಕ್ಕಿದಾಳಮ್ಮ. ಎಲ್ರಿಗಿಂತ ನೀನ್ ಅದೃಷ್ಟವಂತ ಮಗನೇ. ಇಂಥ ಒಳ್ಳೆ ಹೆಂಡತಿ ಸಿಕ್ಕಿದಾಳೆ. ನಿಜ ಅಪ್ಪ, ಇಂಥ ಒಂದು ಒಳ್ಳೆ ಹೆಂಡತಿ ಎಲ್ಲರಿಗೂ ಸಿಗಲ್ಲ. ನನ್ನ ತಮ್ಮ ನಿಜವಾಗ್ಲೂ ತುಂಬಾನೇ ಪುಣ್ಯ ಮಾಡಿರ್ಬೇಕು. ಅವಳನ್ನ ಹೊಗಳ್ತಿರೋ ತರ ಅನ್ನಿಸ್ತಿಲ್ಲ. ನನ್ನನ್ನ ಇಂಡೈರೆಕ್ಟ್ ಆಗಿ ಬೈತಾ ಇದ್ದಾರೆ.
ಅದ್ಯಾಕಕ್ಕ ಕಾಫಿ ಕುಡಿಲಿಲ್ಲ? ಸ್ವಲ್ಪ ಎದೆ ಉರಿತಿದೆ. ಕಾಫಿ ಬೇಡ ಬಿಡು, ತಣ್ಣಗಿರೋ ಮಜ್ಜಿಗೆ ತಗೊಂಬ. ಅದೇ ನಿನ್ನೆ ಇಡೀ ಸರಿಯಾದ ಊಟ ನಿದ್ದೆ ಇಲ್ವಲ್ಲ, ತುಂಬಾನೇ ಹೀಟ್ ಆಗಿದೆ. ಇವಾಗ ಮತ್ತೆ ಕಾಫಿ ಹಾಕಿ ಕುಡಿಯೋದು? ಮಜ್ಜಿಗೆ ತಗೊಂಬ. ಆಗ್ಲಿ ಅಕ್ಕ, ಖಂಡಿತ ಕೊಡ್ತೀನಿ. ನೀವ್ ಹೇಗ್ ಹೇಳ್ತೀರೋ ಹಾಗೆ. ಮಜ್ಜಿಗೆ ಕೇಳಿದ್ನಲ್ಲ, ಅದನ್ ತಂದ್ಕೊಡ್ದೆ ಹಾಗೆ ಹೋಗ್ತಿದ್ಯಲ್ಲ? ಅದಾ, ರಾತ್ರಿ ಮನೇಲಿ ಇರ್ಲಿಲ್ಲ ಅಲ್ವಾ ಅಕ್ಕ, ಹಾಲ್ ಹೆಪ್ಪಾಕಿರ್ಲಿಲ್ಲ ನೋಡಿ. ಇವಾಗಿನ್ನೂ ಹಾಕಿದ್ದೀನಿ ಹೆಪ್ಪು. ಸಂಜೆ ಆಗೋಷ್ಟ್ ಹೊತ್ತಿಗೆ ಮಜ್ಜಿಗೆ ಮಾಡ್ಕೊಡ್ತೀನಿ. ತುಂಬಾ ಉರಿತಿದೆ ಅಂದ್ರಲ್ಲ ಅಕ್ಕ, ಅದೇ ಹೀಟ್ ಆಗಿದೆ ಅಂದ್ರಲ್ಲ, ರಂಗನ್ ಹತ್ರ ನಿಂಬೆ ಹಣ್ಣನ್ನು ತರಿಸಿ ಮಜ್ಜಿಗೆಲಿ ನಿಂಬೆ ಹಣ್ಣು ಹಿಂಡ್ಕೊಡ್ತೀನಿ. ಉರಿ ಎಲ್ಲ ಹೊರಟೋಗತ್ತೆ. ಸುಡುವಂಥ ಕಾಮನೆ ಕೋಮಲೆ ನೀನು, ಕಳ್ಳನು ನಾನು, ವಿರಹವ ನೀನೆ ಇಳಿಸುವೆಯೇನೆ, ನಿನ್ನಯ ರೂಪವ ಇನ್ನೆಷ್ಟು ನೋಡಲಿ. ಅರೆ ಇದು ಎಂಥ ಭಾವನೆ, ಬರೀ ಸುಡುವಂಥ ಕಾಮನೆ. ಪಿಸು ನುಡಿಯಲ್ಲೋ ಸುಖವಿದೆ ಎಂದು ಸನಿಹ ತಿಳಿಸಿ ಹೇಳಿದೆ, ಉಸಿರಿನ ಶಾಖ ತವಕದ ತೂಕ, ಈ ಹೃದಯ ತಡೆಯದಾಗಿದೆ. ರೂಪಸಿ ನೀನು, ರಾಕ್ಷಸ ನಾನು, ಮುತ್ತಿನ ಸೋನೆ ಸುರಿಸುವೆಯೇನೆ, ಅಧರದ ಅಮೃತ ಈ ಪ್ರಾಣ ಉಳಿಸಲಿ. ಅರೆ ಇದು ಎಂಥ ಭಾವನೆ. ಏನಾಯ್ತ್ರಿ? ಅಯ್ಯೋ, ಒಡ್ದೋಯ್ತು. ಬೇಡಮ್ಮ, ನೀನ್ ಮಂಚದಿಂದ ಹೇಳಿಬೇಡ. ಆರಾಮಾಗಿ ಸತ್ಯಭಾಮೆ ಪೋಸಲ್ಲಿ ನಿಮ್ದ್ಯಾಗ ಮಲಗಿದ್ದೆ, ಡಿಸ್ಟರ್ಬ್ ಮಾಡ್ದೆ ಅನ್ಸುತ್ತೆ. ನೀನ್ ಮಲ್ಕೋ. ಅಂದ್ರೆ ರಾತ್ರಿ ಎಲ್ಲ ಜಾಗರಣೆ, ನಿದ್ದೆ ಮಾಡ್ಲಿಲ್ಲ ಅಲ್ವಾ ರೀ? ದಿಂಬಕ್ ತಲೆ ಕೊಡ್ತಿದ್ದ ಹಾಗೆ ನಿದ್ದೆ ಬಂದ್ಬಿಡ್ತು. 108 ಸಲ ಅಷ್ಟು ಮೆಟ್ಲುಗಳ ಹತ್ತಿರೋ ಉಕ್ಕಿನ ಮಹಿಳೆ ನೀನು. ನಿನಗ್ ಸುಸ್ತಂದ್ರೆ ಏನು ಹೇಳು? ಆಮೇಲೆ ಆರಾಮಾಗಿ ನಿದ್ದೆ ಮಾಡುವಂತೆ. ಮೊದ್ಲು ಇದನ್ನೆಲ್ಲ ಕ್ಲೀನ್ ಮಾಡು. ಮಾಡಿ. ಫ್ಲೋರ್ ನೀಟಾಗಿರುತ್ತೆ ಅಲ್ವಾ? ಒಂದು ಹಾಡು ಹಾಕಿ ಇಬ್ರು ಡ್ಯಾನ್ಸ್ ಮಾಡೋಣ. ಏಯ್, ಅದ್ ನನ್ ಶರ್ಟ್ ತರ ಇದೆ, ಅದ್ಯಾಕೆ ಅಲ್ಲಿ ಬಿದ್ದಿದೆ? ನಿಮ್ ಶರ್ಟೆ, ಅದ್ರಿಂದನೇ ಕ್ಲೀನ್ ಮಾಡಿದ್ದು. ನನ್ ಶರ್ಟಲ್ಲಿ ಕ್ಲೀನ್ ಮಾಡ್ತೀಯಾ? ಬುದ್ಧಿದ್ಯಾ ನಿನ್ಗೆ? ನೀವೇ ಅಲ್ವಾ ರೀ ಸ್ನಾನ ಮಾಡ್ಕೊಂಡ್ ಬರೋಷ್ಟರಲ್ಲಿ ಕ್ಲೀನ್ ಮಾಡಿರ್ಬೇಕು ಅಂದಿದ್ದು. ಕೆಳಗ್ ಹೋಗಿ ಮಾಪ್ ಎಲ್ಲ ತರೋಷ್ಟು ಟೈಮ್ ಇರ್ಲಿಲ್ಲ, ಅದಕ್ಕೆ ನಿಮ್ ಹಳೆ ಶರ್ಟ್ ನೋಡ್ದೆ, ಅದ್ರಲ್ಲೇ ಒರೆಸ್ಬಿಟ್ಟೆ.
ಅದು ಹಳೆ ಶರ್ಟ್ ಅಲ್ಲ, ನನ್ನ ಫೇವ್ರೆಟ್ ಶರ್ಟ್. ಅದನ್ನೇ ಹಾಳು ಮಾಡ್ತೀಯಾ? ನೀನ್ ಗೊತ್ತಿದ್ದು ಮಾಡ್ತಿದ್ಯಾ, ಗೊತ್ತಿಲ್ಲದೆ ಮಾಡ್ತಿದ್ಯಾ? ಬೇಕು ಅಂತಾನೆ ಮಾಡಿದೆ ಅಲ್ವಾ? ನೀವ್ ಹೇಳಿದ್ದನ್ನ ಹೇಳ್ದಾಗೆ ಮಾಡ್ತಿದ್ದೀನಿ. ಏನಾದ್ರೂ ಹೇಳಿದ್ರೆ ಹೀಗ್ ಮಾತಾಡ್ತೀಯ. ಯಾಕೆ ಮಾತಾಡ್ತಿಲ್ಲ? ಅಯ್ಯೋ, ನೀವ್ ಮಾತಾಡುವಾಗ ನನ್ ಮಧ್ಯ ಮಾತಾಡಕ್ಕಾಗತ್ತಾ? ನಿಮ್ಗೆ ಇಷ್ಟ ಇಲ್ದಿರೋ ಕೆಲಸ ಮಾಡ್ದೆ ಅಂತ ಈಗ್ಲೇ ನನ್ ಮೇಲೆ ಕೋಪಿಸ್ಕೊಂಡಿದ್ದೀರಾ. ನಿಮ್ಗೆ ಎದುರು ಮಾತಾಡಿದ್ರೆ ಮನೆಯಿಂದ ಹೊರಗೆ ಕಳಿಸ್ತೀರೇನೋ. ಅದಕ್ಕೆ ಏನ್ ಬೇಕಾದ್ರೂ ಅನ್ಕೊಳ್ಳಿ, ನೀವ್ ಏನ್ ಹೇಳಿದ್ರು ಅದೇ ಮಾಡ್ತೀನಿ. ಸಹಾಯ ಮಾಡು ಅಂದ್ರೆ ಹೀಗೆಲ್ಲ ಮಾಡ್ತೀಯಾ? ಮುತ್ಕೊಟ್ಬಿಡೋದಾ? ನಮ್ ಮೊದಲನೇ ರಾತ್ರಿಲೇ ಅಗ್ರಿಮೆಂಟ್ ಮಾಡ್ಕೊಂಡಿದ್ಯೇನಂತ? ನೋಡೋರ್ಗಷ್ಟೇ ಗಂಡ ಹೆಂಡತಿ, ರೂಮಲ್ಲ ಅಂತ ನಾನು ಹೇಳಿಲ್ವಾ? ಅಂದ್ಮೇಲೆ ಲಿಮಿಟ್ ಅಲ್ಲಿ ಇರ್ಬೇಕು ತಾನೆ. ಯಾಕೆ ನೀನ್ ಹೀಗ್ ಮಾಡ್ದೆ? ಹಾ, ಕೇಳ್ತಾ ಇದೀನಲ್ಲ, ಯಾಕೆ ಸುಮ್ನೆ ನಿಂತಿದ್ಯಾ? ಮುತ್ಯ ಕೊಟ್ಟೆ. ಬಿಕ್ಕಳಿಕೆ ನಿಂತೋಯ್ತು. ಆ ಬಿಕ್ಕಳಿಕೆ ನಿಂತೋಯ್ತು. ಹೊರಟೋಯ್ತು. ಅದಕ್ಕೆ ಮುತ್ಕೊಟ್ಟಿದ್ದು. ಸಾಮಾನ್ಯವಾಗಿ ಬಿಕ್ಕಳಿಕೆ ಬರೋವಾಗ ನಾವು ಊಹಿಸ್ದೇ ಇರುವಂತದ್ದು ಏನಾದ್ರೂ ಘಟನೆ ನಡೆದು ಆಶ್ಚರ್ಯ ಪಡುವಂತದ್ದೇನಾದ್ರೂ ನಡೆದ್ರೆ ಬಿಕ್ಕಳಿಕೆ ನಿಂತು ಹೋಗುತ್ತಂತೆ. ಹೀಗೆ ಬಿಕ್ಕಳಿಕೆ ನಿಲ್ಲಿಸ್ಬೇಕು ಅನ್ನೋದಕ್ಕೆ ಎಷ್ಟೊಂದ್ ಜನ ಕೆನ್ನೆಗೆ 2 ಕಪಾಳಕ್ ಬಾರಿಸ್ತಾರಂತೆ. ಆದ್ರೆ ನೀವು ನನ್ ಗಂಡ, ಹೊಡ್ಯಕ್ಕಾಗಲ್ವಲ್ಲ. ಅದಕ್ಕೆ ಮುತ್ಕೊಟ್ಟೆ. ಹೇಗನ್ನಿಸ್ತಿದೆ? ಯಾಕೆಲ್ಲರೂ ನಗ್ತಾ ಇದ್ದಾರೆ? ನೀನ್ಯಾಕೆ ನಚ್ಕೋತಾ ಇದ್ಯಾ? ದೇವಾಂಶ್, ನೀ ಮೊದ್ಲು ರೂಮ್ಗೆ ಹೋಗು. ಹೋಗಲ್ಲ ಅಂದ್ರೆ ಹೋಗಲ್ಲ ಎಂದು. ಯಾಕೆ ಹೋಗ್ಬೇಕು? ಏನಂದ್ರೆ ಬನ್ನಿ. ಇಂದು ಹೇಳಿದ್ರೇನೆ ನಾನು ಹೋಗ್ಲಿಲ್ಲ. ನೀನ್ ಕರೆದ್ರೆ ಬರ್ತೀನಾ? ಯಾಕೆ ನಗ್ತಾ ಇದ್ದೀರಾ ನನಗೆ ಗೊತ್ತಾಗ್ಬೇಕು. ಅಯ್ಯೋ, ಹೇಳ್ತೀನಿ ಬನ್ನಿ. ನಾನ್ ಬರಲ್ಲ ಅಂದ್ರೆ ಬರಲ್ಲ. ಏನೇ ಇದ್ರು ಇಲ್ಲೇ ಎಲ್ರ ಮುಂದೆ ಹೇಳ್ಬೇಕು. ಚೆನ್ನಾಗಿರಲ್ಲ ರೀ. ಏನ್ ಪರವಾಗಿಲ್ಲ, ಇಲ್ಲೇ ಹೇಳು. ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಲ್ಲ. ಹೇಗ್ ಹೇಳೋದು ನಿಮ್ಗೆ? ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಅದಕ್ಕೆ ಬನ್ನಿ ಅಂತ ಹೇಳಿದ್ದು. ಒಂದ್ ನಿಮಿಷ ಇರಿ. ಅವ್ರು ಬೇಡ ಅಂತಿದ್ರಲ್ಲ ಅಮ್ಮೋರೆ, ಯಾಕೆ ಹೊರ್ಸೋದ್ರಿ? ಆ ಕೆಂಪು ಗುರ್ತು ಇಷ್ಟ ಆಗಿರ್ಬೇಕು. ಇನ್ ನಕ್ಕಿದ್ ಸಾಕು, ಸುಮ್ನೆ ರೀ. ಎಲ್ಲಿ ಹೋಗ್ತಿದ್ಯೋ? ಹೊರಗೆ ಹೋಗ್ತಾ ಇದೀನಮ್ಮ. ಹಾಗಾದ್ರೆ ಹೆಂಡತಿನೂ ಕರ್ಕೊಂಡೋಗೋ. ಎಲ್ಲಿಗೆ? ಶಾಪಿಂಗ್ ಕರ್ಕೊಂಡೋಗೋ. ಅದೇನೋ ಶಾಪಿಂಗ್ ಮಾಡ್ಬೇಕು ಅಂತ ನಿನ್ ಹೆಂಡತಿ ಹೇಳ್ತಾ ಇದ್ಲು. ನಾನು ಯಾವಾಗ ಹೇಳ್ದೆ ಅಜ್ಜಿ? ಈರಮ್ಮ ನೀನು
ಯಾಕೆಷ್ಟು ಸಂಕೋಚ ಪಡ್ತೀಯಾ? ಹೋಗು. ಹೆಣ್ಮಕ್ಳು ಅಂದ್ಮೇಲೆ ಬಳೆ ಪಿನ್ನು ಇನ್ನೂ ಏನೇನೋ ಇರುತ್ತೆ, ತಗೋಬೇಕಲ್ವಾ? ನೀವ್ ಹೋಗಮ್ಮ. ಕರ್ಕೊಂಡೋಗೋ. ನಾನ್ ಕರ್ಕೊಂಡು ಹೋಗಲ್ಲ. ನೀನಲ್ದೆ ಇನ್ಯಾರೋ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಹೋಗು. ಇಲ್ಲಿ ನೋಡು ದೇವಾಂಶ್, ಹುಡುಗಿಗೆ ನಾಚಿಕೆ ಜಾಸ್ತಿ. ನಿನ್ ಕೇಳೋದಿಲ್ಲ ಅವಳು. ಅವಳು ಮನಸ್ಸನ್ನ ಅರ್ಥ ಮಾಡ್ಕೊಂಡು ನೀನೇ ಕೊಡಿಸ್ಬೇಕ್ ಕಣೋ. ಹೋಗು, ಹೊರಡಿ. ನಡಿ. ಇದ್ ಇವ್ರ ಕಾರ್ ತರನೇ ಕಾಣಿಸ್ತಿದ್ಯಲ್ಲ. ಇವ್ರೆ. ಹೌದು, ಬೇಡ್ಕೋಬೇಕು ಅನ್ಕೋತಿದ್ದ ಹಾಗೆ ಪಂಚರ್ ಆಗೋಗಿದ್ಯಲ್ಲ. ನಿಜವಾಗ್ಲೂ ಬೇಡ್ಕೊಂಡಿದ್ದಿದ್ರೆ ಏನಾಗ್ತಿತ್ತೋ ಏನೋ. ವೈದೇಹಿ, ನಿನ್ ನಾಲ್ಗೆಗೆ ಏನೋ ಶಕ್ತಿ ಇದೆ ಅನ್ಸತ್ತೆ. ಸ್ವಲ್ಪ ಹುಷಾರಾಗಿ ಮಾತಾಡೆ. ಏನಂದ್ರೆ ನನ್ ಗಂಡನನ್ನ ಮಧ್ಯ ಇಳಿಸಿ ಹೊರಟೋದ್ರು. ನೀವವ್ರನ್ನ ನೋಡಿದ್ರಾ? ಡ್ರಾಮಾ ಕ್ವೀನ್ ನೀವಾ? ಕಾರ್ ಟೈರ್ನ ಚೇಂಜ್ ಮಾಡ್ತಿದ್ರೆ ಯಾರೋ ಅನ್ಕೊಂಡ್ಬಿಟ್ಟೆ. ಹೌದು, ಏನಾಯ್ತು? ಟೈರ್ ಪಂಚರ್ ಆಯ್ತಾ? ಏಯ್, ಯಾಕೆ ನಗ್ತಾ ಇದ್ಯಾ? ಇವನಿಗೆ ಸರಿಯಾಗಿದೆ, ಹೀಗೆ ಆಗ್ಬೇಕಿತ್ತು ಅಂತಲ್ವಾ? ಅಯ್ಯಯ್ಯೋ, ಇಲ್ಲ ರೀ. ನಿಜ ಹೇಳು, ಇವ್ ನನ್ನ ರೋಡಲ್ಲೇ ಬಿಟ್ಟು ಹೋದಲ್ವಾ? ಕಾರ್ ಪಂಚರ್ ಆಗೋಗ್ಲಿ ಅಂತ ಬೇಡ್ಕೊಂಡಿದ್ದೆ ಅಲ್ವಾ? ಬೇಡ್ಕೊಂಡೆ ಅಲ್ವಾ? ಹೇಳು ಹೇಳು. ಸ್ಟ್ರಾಂಗ್ ಆಗಿ ಬೇಡ್ಕೊಂಡಿದ್ದೆ ಅನ್ಸುತ್ತೆ, ಅದಕ್ಕೆ ಕಾರ್ ಟೈರ್ ಪಂಚರ್ ಆಯ್ತು. ಹಾಗಲ್ಲ ರೀ, ನಮ್ಮಿಬ್ರನ್ನ ದೂರ ಮಾಡೋದು ಆ ದೇವ್ರಿಗೂ ಇಷ್ಟ ಇಲ್ಲ ಅನ್ಸತ್ತೆ. ಅದಕ್ಕೆ ನಿಮ್ಮನ್ನಿಲ್ಲೇ ತಡ್ದ ಅಂತ ಅನ್ಸತ್ತೆ. ಏನ್ರಿ? ಕೌಸಲ್ಯ, ಮಾತ್ರೆ ತಗೊಳ್ಳಿ. ಇಷ್ಟು ಮೈ ಮರ್ತು ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನೂ ಇಲ್ಲ ಕೌಸಲ್ಯ. ಏನೂ ಇಲ್ಲ ಅಂತಂದ್ರೆ ಯಾಕೆ ಹೀಗಿದ್ದೀರಾ? ನೀವ್ ಇತ್ತೀಚೆಗೆ ಚೇತರಿಸ್ಕೊತಾ ಇದ್ರಿ, ಆದ್ರೆ ಇದ್ದಕ್ಕಿದ್ದ ಹಾಗೆ ಯಾಕೆ ನೀವಿಷ್ಟು ಮಂಕಾಗೋಗಿದ್ದೀರಲ್ಲ? ಯಾವಾಗ್ಲೂ ಒಂದೇ ತರ ಇದ್ರೆ ಅವನ್ ಮನುಷ್ಯ ಹೇಗಾಗ್ತಾನೆ? ಯಾವಾಗ್ಲೂ ಸಂತೋಷವಾಗಿದ್ರೆ ಅದು ಜೀವನ ಹೇಗಾಗತ್ತೆ? ನೀವ್ ಈ ತರ ಎಲ್ಲ ಮಾತಾಡಿದ್ರೆ ಭಯ ಆಗತ್ತೆ ರೀ. ಅಂಥದ್ದು ಏನ್ರಿ ಆಯ್ತು? ಏನೂ ಇಲ್ಲ ಕೌಸಲ್ಯ, ಮಾತಿಗೆ ಹೇಳ್ದೆ ಅಷ್ಟೇ. ಸತ್ಯ ತಿಳ್ಕೊಂಡು ನಾನು ಅನುಭವಿಸ್ತಿರೋದು ಸಾಕು. ನಿನ್ನೂ ಆ ನರ್ಕ ಕೇಳ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ. ಏನಾದ್ರೂ ಸಮಸ್ಯೆ ಇದ್ರೆ ಹೇಳಿ, ಅದಕ್ಕೆ ಪರಿಹಾರ ಹುಡ್ಕೋಣ. ಅದನ್ ಬಿಟ್ಟು ನೀವೊಬ್ರೇ ಸಂಕಟ ಪಡ್ತಿದ್ರೆ ನಿಮ್ ಆರೋಗ್ಯದ ಗತಿ ಏನಾಗ್ಬೇಡ ಹೇಳಿ. ನಮ್ ಸಮಸ್ಯೆಗೆ ಪರಿಹಾರ ಏನು ಅಂತ ಗೊತ್ತಿದೆ ಕೌಸಲ್ಯ, ಆದ್ರೆ ಅದನ್ನ ಬಗೆಹರಿಸ್ಕೊಳ್ಳೋ ಪರಿಸ್ಥಿತಿಲಿ ನಾವಿಲ್ಲ. ಏನೂ ಇಲ್ಲ ಕೌಸಲ್ಯ, ಸ್ವಲ್ಪ ತಲೆನೋವ್ತಾ ಇದೆ. ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ.
ಆದ್ರೆ ನೀನ್ ಬಂದ ಮೇಲೆ ಎಲ್ಲ ಬದಲಾಯ್ತು. ಪ್ರತಿ ಒಂದ್ರಲ್ಲೂ ನಿನಗೆ ಹೋಲಿಸ್ತಾರೆ. ಹೋಗ್ಲಿ, ನೀನ್ ಹುಟ್ಟೇನು, ನೀನ್ ಬೆಳ್ದಿದಾದ್ರೂ ಎಲ್ಲಿ? ಆಫ್ಟರ್ ಆಲ್ ಅನಾಥೆ. ನೀನ್ ಹಿಂದೆ ಮುಂದೆ ನೋಡದೆ ಸೇವೆ ಮಾಡ್ತಿದ್ಯಾ ಅಂತ ನಾನು ಮಾಡ್ಬೇಕಾ? ಕನ್ಸಲ್ಲೂ ಕೂಡ ಅದ್ ನಡೆಯಲ್ಲ. ಎಲ್ಲದಕ್ಕೆನ ನನಗ್ ಉರಿತಿರೋದ್ ಏನು ಅಂತ ಗೊತ್ತಾ? ನನಗಿಲ್ದಿರೋ ಖುಷಿ ನಿನಗ್ ಸಿಕ್ಕಿರೋದು. ನಾನೆಲ್ ದುಃಖದಲ್ಲಿ ಒದ್ದಾಡ್ತಾ ಇದ್ರೆ ನೀನೋ ನಿನ್ ಗಂಡನ್ ಜೊತೆ ಸಂತೋಷವಾಗಿದ್ಯಾ? ನನಗ್ ಮಕ್ಕಳಾಗಲ್ಲ ಅನ್ನೋ ಪಟ್ಟನ ಹೊತ್ಕೊಂಡ್ ತಿರ್ಗಾಡ್ತಿದ್ರೆ ನೀನು ಮಕ್ಕಳನ್ನ ಹೆತ್ತು ಈ ವಂಶನ ಉದ್ಧಾರ ಮಾಡ್ದವಳು ಅಂತ ಅನ್ನಿಸ್ಕೋತ್ಯಾ? ಹಾಗಾಗೋಗ್ಬಿಡಲ್ಲ. ನನಗ್ ಸಿಗ್ದಿರೋ ಸಂತೋಷ, ನನಗಿಲ್ದೇ ಇರೋ ಸಂತಾನ ಯಾವುದು ನಿನಗ್ ಸಿಗಕ್ ಬಿಡಲ್ಲ. ಇದೇನು ಈ ತರ ಇದೆ? ಏನ್ ಗುರು ಇದು? ಇದೇನು ಇಂಥ ಬಿರಿಯಾನಿ ಕಳಿಸಿದೆ ನೀವನು? ಅಯ್ಯೋ ಪಾಪ. ಅಮ್ಮ ಅವಳಿಲ್ಲ ಅಲ್ವಾ? ಅವಳೇನಾದ್ರೂ ಇದನ್ನ ನೋಡಿದ್ರೆ ಮಾನ ಹೋಗುತ್ತಷ್ಟೆ. ಬೇಗ ತೆಗೆದು ಇದನ್ನ ಆಚೆ ಹಾಕ್ಬೇಕು. ಏನ್ ಇಲ್ಲಿ ಕೂತಿದ್ಯಾ? ಬಿರಿಯಾನಿ ಮಿಕ್ಕಿದ್ರೆ ತಿನ್ನೋಣ ಅಂತನಾ? ಒಂದ್ ಅಗ್ಲೂ ಮಿಕ್ಸಿಲ್ಲ, ಎಲ್ಲಾನು ಖಾಲಿ ಮಾಡಿದೀನಿ. ಏನು ಅಷ್ಟು ಬೇಗ? ಅಂದ್ರೆ ಚೆನ್ನಾಗಿದ್ರೆ ಬೇಗ ಬೇಗ ತಿಂತೀನಲ್ವಾ? ಸರಿ, ಹೋಗ್ ಮಲ್ಕೊಳ್ಳಿ. ಹಾ, ಜಾಗ ಬಿಡು, ನಾನ್ ಮೇಲೆ ಹೋಗ್ತೀನಿ. ಫುಲ್ ಬಿರಿಯಾನಿ ತಿಂದಿದ್ದೀನಿ. ನೀನ್ ಮಲ್ಕೋ, ಮೊದ್ಲು ಮಲ್ಕ. ಅಮ್ಮ ಹಸುವಾಗ್ತಾ ಇದೆಯಲ್ಲ. ಅಪ್ಪ, ತಡ್ಕೊಳಕ್ಕಾಗ್ತಲ್ಲ ಗುರು. ಹಸುವಾಗ್ತಾ ಇದೆ. ಅಮ್ಮ ಅವಳು ಮಲ್ಕೊಂಡ್ಲ ಇಲ್ವಾ? ಸದ್ಯ ನಿದ್ದೆ ಮಾಡ್ತಿದ್ದಾಳೆ. ಇವಾಗ ಹೋಗಿ ತಿನ್ಕೊಂಡು ಬರ್ಬೋದು.
ಏನ್ ಹಾಗೆ ನೋಡ್ತಾ ಇದ್ಯಾ? ನೀನ್ ಹೇಳ್ದಷ್ಟೇನ್ ಚೆನ್ನಾಗಿರ್ಲಿಲ್ಲ, ಏನೋ ಒಂದ್ ರೇಂಜ್ಗಿದೆ ಅಷ್ಟೇ. ಹೌದಾ? ಆದ್ರೆ ಹೆಂಡತಿಗೇನು ಉಳಿಸ್ದೆ ಅಷ್ಟನ್ನು ತಿನ್ಬಿಟ್ರೆ ಮುಂದಿನ ಜನ್ಮದಲ್ಲೂ ಇದೇ ಹೆಂಡತಿ ಸಿಗ್ತಾಳಂತೆ. ಏ, ನೀನ್ ಯಾಕೆ ಹೆಂಡತಿಯಾಗಿ ಬರ್ತೀಯ? ಬರಲ್ಲ, ಬಂದ್ರು ನಾನು ಒಪ್ಪಲ್ಲ. ಬಂದೇ ಬರ್ತೀನಿ, ನಂಗೆ ಗೊತ್ತು. ಏನ್ ಗೊತ್ತು ನಿನ್ಗೆ? ಬರಲ್ಲ ಅಂತ ಹೇಳ್ತಿದ್ದೀನಲ್ವಾ, ಬರಲ್ಲ ಅಷ್ಟೇ. ಅಪ್ಪಾ, ಏನ್ ಬೇಕಾದ್ರೂ ಅನ್ಕೊಳ್ಳಿ, ನನಗಂತೂ ನಿಮ್ ಜೊತೆ ವಾದ ಮಾಡೋ ಶಕ್ತಿ ಇಲ್ಲ. ಯಾಕಿಲ್ಲ? ಚೆನ್ನಾಗಿ ತಿಂದಿದ್ಯಲ್ಲ. ಇಲ್ಲ, ನೀವ್ ತಿಂದೆ ನಾನು ಯಾವತ್ತಾದ್ರೂ ತಿಂದಿದ್ದೀನಾ? ಜೊತೆಲೆ ತಿನ್ನೋಣ ಅನ್ಕೊಂಡೆ, ಆದ್ರೆ ಸ್ವಲ್ಪನೂ ಮಿಗಿಸ್ದೆ ಚೆನ್ನಾಗೆಲ್ಲ ಚಪ್ಪರ್ಸ್ಕೊಂಡ್ ತಿಂದಿದ್ದೀರಲ್ಲ. ಏನಂದ್ರೆ ಎಲ್ಲ ಹೋಗ್ತಿದ್ದೀರಾ ರೀ? ಎಲ್ರತ್ರ ಸಹಾಯ ಕೇಳಬಾರ್ದು ರಾಮಣ್ಣ. ಮಾಡೋ ಅಂಥದ್ದು ಯಾವುದು, ಕೇಳ್ದೆ ಮಾಡೋ ಅಂಥದ್ದು ಯಾವುದು ಅಂತ ಅವ್ರಿಗೆ ಗೊತ್ತಿರಲ್ಲ. ಹಾಗಲ್ಲ ಅಕ್ಕ, ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ದುಡ್ಡು ಕೊಡ್ಬೋದೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ ಅಲ್ವಾ? ಯಾರು ಅಂತ ಹೇಳ್ತಿದಾನಲ್ಲ, ಬೇರೆ ಯಾರೋ ಆಗಿದ್ರೆ ಇಷ್ಟು ಧೈರ್ಯವಾಗಿ ಒಳಗಡೆ ಬಂದು ದುಡ್ಡು ಕೇಳ್ತಾ ಇದ್ರಾ? ಆದ್ರೂ ಅವನೇನಾದ್ರೂ ಕುಡಿಯೋದಕ್ ದುಡ್ಡು ಕೇಳದ್ನ ಹೆಂಡತಿನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋದಕ್ಕೆ ಅಲ್ವಾ? ಒಳ್ಳೆ ಕೆಲಸ ಮಾಡಿದ್ರೆ ಅತ್ತೆ ಆದ್ರೂ ಯಾಕೆ ಬೈತಾರೆ? ಬೈಯಲ್ಲ. ಈ ವಿಷಯ ನಿನಗೂ ಚೆನ್ನಾಗ್ ಗೊತ್ತು. ಆದ್ರೂ ನಿಮ್ಮನ್ ಕೇಳ್ದೆ ಯಾವ ಕೆಲ್ಸನೂ ಮಾಡಲ್ಲ ಅತ್ತೆ ಅಂತ, ಒಳ್ಳೆ ಹೆಸರು ತಗೋಬೇಕಲ್ಲ ಅಂತ ಅವಶ್ಯಕತೆ ಇಲ್ದೆ ಹೋದ್ರೂ ಕೇಳ್ತೀಯ. ಸರಿ ಬಿಡು, ಇವಾಗದಲ್ಲ ಯಾಕೆ. ಹೌದು, ನೀನ್ ಹಾಸ್ಪಿಟ್ಲ್ ಹೋಗ್ಬೇಕು ಅಂದ್ಯಲ್ಲ, ನಾನ್ ದುಡ್ಡು ಕೊಡ್ತೀನಿ ಇರು. ಅಯ್ಯೋ, ಪರ್ಸಲ್ ಇದ್ದಿದ್ದು ದುಡ್ಡು ಖಾಲಿ ಆಗಿದೆ ಅನ್ಸುತ್ತೆ. ಡ್ರಾ ಮಾಡಕ್ ಮರ್ತ್ ಹೋದೆ. ಆದ್ರೂ ಪರವಾಗಿಲ್ಲ ರಮಣ್ಣ, ನಿನ್ನ ಕಾರಲ್ಲಿ ಕರ್ಕೊಂಡು ಹೋಗಿ ATM ಅಲ್ಲಿ ದುಡ್ಡು ತೆಗೆದು ನೀನು ಕೊಟ್ಟು ಕಳಿಸ್ತೀನಿ. ಬಾ. ಇರ್ಲಿ ಬಿಡಿ ಅಕ್ಕ, ನನ್ನ ಹತ್ರ ಇದೆ, ನಾನೇ ಕೊಡ್ತೀನಿ. ಅಮ್ಮ, ಒಳ್ಳೆ ಪ್ಲಾನ್ ಮಾಡಿದ್ರಿ. ಮಾತಾಡ್ಬೇಡ, ಬಾ ಹೇಳ್ತೀನಿ. ಏನೋ ಕಣ್ಕಾಣ್ಸಲ್ವಾ? ಏನಪ್ಪ ನನ್ಗೆ ಆವಾಜ್ ಆಗ್ತಿದ್ಯಾ? ಇವನ ಸಿಕ್ಕಾಕೊಂಡಲ್ಲಪ್ಪ. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ಯಾ ಅಣ್ಣ? ಚೆನ್ನಾಗಿದ್ದೀನಿ. ಏನಪ್ಪ ನಿನ್ ಕತೆ? ಅಣ್ಣ ಅದು ಅರ್ಜೆಂಟ್ ಇತ್ತು ಅಂತ 5 ಲಕ್ಷ ಸಾಲ ಇಸ್ಕೊಂಡಿದ್ಯಾ. ವಾಪಸ್ ಕೇಳಕ್ ಫೋನ್ ಮಾಡಿದ್ರೆ ಅದನ್ನ ಎತ್ತದೆ ಅವಾಯ್ಡ್ ಮಾಡ್ತೀಯಾ? ಇಲ್ಲಣ್ಣ, ಫೋನಲ್ಲಿ ಸಿಗ್ನಲ್ ಇಲ್ದೆ. ಹೌದಾ? ಅಂದ್ರೆ ಆಗಾಗ ಸಿಗ್ನಲ್ ಸಿಗುತ್ತೆ ಅಷ್ಟೇ. ನಾನ್ ಮತ್ತೆ ಮಾಡ್ತೀನಿ. ಚೆನ್ನಾಗ್ ಕತೆ ಕಟ್ತೀಯ ನೀನು. ಅದೆಲ್ಲ ಹಾಗಿರ್ಲಿ,
ಈಗ ಸೀದಾ ನಿಮ್ಮ ಮನೆಗೆ ಹೋಗ್ತೀನಿ. ನಿನ್ ದೊಡ್ಡಪ್ಪನ ದುಡ್ಡು ಕೇಳ್ತೀನಿ, ಅವರೇ ಕೊಡ್ತಾರ ಬಿಡ. ಅಣ್ಣ ಬೇಡ ಅಣ್ಣ, ಆ ಕೆಲಸ ಮಾತ್ರ ಮಾಡಬೇಡಿ. ನಿಮ್ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ. ಯಾವಾಗ ಕೊಡ್ತೀಯೋ ದುಡ್ಡನ್ನ? ಯಾವಾಗ ಕೇಳಿದ್ರು ಇದೇ ಕತೆ ಹೇಳ್ತೀಯಾ? ಅಣ್ಣ ಕೊಟ್ಬಿಡ್ತೀನಿ ಅಣ್ಣ. ಈಗಾದ್ರೆ ಆಗಲ್ಲ, ನಿನ್ಗೆ 2 ದಿನ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನೀನ್ ನನ್ ದುಡ್ಡು ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಿಮ್ ಮನೆಗ್ ಬಂದು ನಿನ್ ಮಾನ ಮರ್ಯಾದೆ ತೆಗೆದು ನಾನ್ ದುಡ್ಡು ವಸೂಲ್ ಮಾಡ್ಕೋತೀನಿ. ಅರ್ಥ ಆಯ್ತಾ ನಿನ್ಗೆ? ಅಣ್ಣ ಅಲ್ಲಿವರೆಗೂ ಬರಕ್ ಬಿಟ್ಕೊಳಲ್ಲ. ಅಷ್ಟ್ರಲ್ಲಿ ನಾನೇ ನಿಮಗೆ ಫೋನ್ ಮಾಡಿ ನಿಮ್ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ. ಯಾವಾಗ ನೋಡ್ದು ಬರೀ ಸುಳ್ಳೆ ಆಯ್ತಲ್ಲ ನಿಂದು. ಕೊಡದೇ ಇದ್ರೆ ಗೊತ್ತಲ್ವಾ ನಿನ್ಗೆ? ಅಣ್ಣ ಕೊಡ್ತೀನಣ್ಣ. ಕೊಡ್ಲೇಬೇಕು.